ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವಂತಹ ದ್ವಿತೀಯ ಭಾಷೆ ಕನ್ನಡ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯ 1ರ ಉತ್ತರಗಳನ್ನು ನಾವು ಈ ವಿಡಿಯೋದಲ್ಲಿ ವಿಶ್ಲೇಷಣೆ ಮಾಡೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಇದೊಂದು ಮಾಡೆಲ್ ಕ್ವಶನ್ ಪೇಪರನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಹೋಗಿ ಮಕ್ಕಳ. ಇದರ ಜೊತೆಗೆ ನಾನು ನಿಮಗೆ ಪಾಸಿಂಗ್ ಪ್ಯಾಕೇಜ್ ಹಾಗೂ ಸ್ಕೋರಿಂಗ್ ಪ್ಯಾಕೇಜ್ಗಳನ್ನು ದ್ವಿತೀಯ ಭಾಷೆ ಕನ್ನಡ ವಿಷಯಕ್ಕೆ ನಾನು ಸಂಬಂಧಿಸಿದಂತೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಅವೆಲ್ಲ ವೀಡಿಯೋಸು ನಿಮಗೆ ಬಹಳ ಯೂಸ್ಫುಲ್ ಆಗ್ತದೆ. ಜೊತೆಗೆ ಗಣಿತ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದ ಎಲ್ಲ ವೀಡಿಯೋಸ್ಗಳು ನಮ್ಮ ಚಾನಲಲ್ಲಿದೆ. ಅದನ್ನು ನೋಡಿ ಅದರ ಉಪಯೋಗವನ್ನು ಪಡೆದುಕೊಂಡು ಎಕ್ಸಾಮಲ್ಲಿ ಒಳ್ಳೆಯ ಅಂಕಗಳನ್ನ ಸ್ಕೋರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀನಿ. ಫಸ್ಟ್ ಮೇನ್ ಬಹು ಆಯ್ಕೆಯ ಪ್ರಶ್ನೆಗಳು. ನಿಮಗೆ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತದೆ. 4 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ. ಫಸ್ಟ್ ಕ್ವಶನ್, ಬನ್ನಿ ಬನ್ನಿ ಎನ್ನುವುದು ಯಾವ ಪದ? ಸೊ ಅದು ಬನ್ನಿ ಬನ್ನಿ ಅನ್ನೋದು ನುಡಿಗಟ್ಟ, ಅನುಕರಣ, ವ್ಯಯ, ಜೋಡಿ ನುಡಿ, ದ್ವಿರುಕ್ತಿ ಇದೆ. ಸೊ ಆಬ್ವಿಯಸ್ಲಿ ಬನ್ನಿ ಬನ್ನಿ ಅನ್ನೋದು ದ್ವಿರುಕ್ತಿಗೆ ಬರ್ತದೆ ಮಕ್ಕಳ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್, ಮಹೋತ್ಸವ ಪದವು ಉದಾಹರಣೆಯಾಗಿರುವ ಸಂಧಿ. ಸೊ ಮಹೋತ್ಸವನ ಬಿಡಿಸಿ ಬರೀರಿ ಮಕ್ಕಳ. ಮಹ ಪ್ಲಸ್ ಉತ್ಸವ, ಮಹೋತ್ಸವ. ಹಾಗಾಗಿ ಅದು ಗುಣಸಂಧಿಗೆ ಬರ್ತದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮೂರನೇ ಪ್ರಶ್ನೆ, ಮರವನ್ನು ಪದದಲ್ಲಿರುವ ವಿಭಕ್ತಿ. ಮರವನ್ನು ಅಂದರೆ ಅನ್ನು ಬರ್ತದೆ. ಇಲ್ಲಿ ದ್ವಿತೀಯ, ಚತುರ್ಥಿ, ಷಷ್ಠಿ, ಸಪ್ತಮಿ ಕೊಟ್ಟಿದ್ದಾರೆ. ಅನ್ನು ಅನ್ನೋದು ದ್ವಿತೀಯ ವಿಭಕ್ತಿ ಮಕ್ಕಳ. ಹಾಗಾಗಿ ನೀವು ದ್ವಿತೀಯ ವಿಭಕ್ತಿ ಅಂತ ಹಾಕಬೇಕು. ಸೊ ಎಲ್ಲ ದ್ವಿತೀಯ ವಿಭಕ್ತಿಗಳನ್ನು ಕಲ್ತ್ಕೊಳ್ಳಿ. ಪ್ರಥಮ ವಿಭಕ್ತಿಯಿಂದ ಸಪ್ತಮಿ ವಿಭಕ್ತಿವರೆಗೆ ಬರುವಂಥ ಪ್ರತಿಯೊಂದನ್ನು ಕಲ್ತ್ಕೊಂಡ್ರೆ ಈಸಿಯಾಗಿ ನಿಮಗೆ 1 ಅಂಕ ಫಿಕ್ಸ್ ಇರ್ತದೆ. ಅದ್ರ ಮೇಲೆ ಕೇಳ್ತಾರೆ. ನೆಕ್ಸ್ಟು 6 ಸಾಲುಗಳುಳ್ಳ ಪದ್ಯವನ್ನು ಹೀಗೆ ಕರೆಯುತ್ತಾರೆ. ಷಟ್ಪದಿ. ಬಹಳ ಈಸಿ ಮಕ್ಕಳ. 6 ಸಾಲಿದ್ರೆ ಷಟ್ಪದಿ ಅಂತ ಹೇಳಿ ಕರಿತೀವಿ ಮಕ್ಕಳ. 4 ಸಾಲುಗಳಿದ್ರೆ ಕಂದ ಪದ್ಯ, 3 ಸಾಲುಗಳಿದ್ರೆ ತ್ರಿಪದಿಗಳು ಅಂತ ಹೇಳಿ ಕರಿತೀವಿ ಮಕ್ಕಳ. ಸೊ ಹಾಗಾಗಿ ಷಟ್ಪದಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಮೇನ್, ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ ವಾಕ್ಯ ರೂಪದಲ್ಲಿ ಬರೆದ್ರೆ ಮಕ್ಕಳ ನಿಮಗೆ 1 ಅಂಕ ಸಿಗ್ತದೆ. ಈ ನಾಡಿನ ಬೆನ್ನೆಲುಬು ಯಾರು? ಈ ನಾಡಿನ ಬೆನ್ನೆಲುಬು ರೈತ ಅಥವಾ ಕೃಷಿಕ ಅಂತ ಹೇಳಿ ಬರೀಬೇಕು. ವಾಕ್ಯ ರೂಪದಲ್ಲಿ ಬರೀರಿ. ಶ್ರೇಷ್ಠ ಗುರುವಿನಲ್ಲಿ ಎಂತಹ ಶಕ್ತಿ ಇರುತ್ತದೆ? ಶ್ರೇಷ್ಠ ಗುರುವಿನಲ್ಲಿ ಶಿಷ್ಯರ ಮನಸ್ಸನ್ನು ಓದಬಲ್ಲ ಹಾಗೂ ಅವರ ಅಭಿಲಾಷೆಗೆ ತಕ್ಕಂತಹ ಜ್ಞಾನ ಕೊಡುವ ಶಕ್ತಿ ಇರುತ್ತದೆ. 7ನೇ ಪ್ರಶ್ನೆ, ಹಕ್ಕಿಗೂಡಿನಲ್ಲಿ ಯಾವುದರ ಸಮನ್ವಯತೆ ಇದೆ? ಸೊ ನೀವು ಆನ್ಸರನ್ನು ಬರೀಬೇಕಾದ್ರೆ ಕ್ವಶನ್ ನಂಬರ್ ಮೇನ್ ಎಲ್ಲ ಹಾಕಿನೇ ಬರಿಬೇಕು. ಫಸ್ಟ್ ಮೇನ್ ಹಾಕಿದರೆ ಅದರ ಕೆಳಗಡೆ 5, 6 ಕರೆಕ್ಟಾಗಿ ಬರಿತಾ ಹೋಗಿ. ಸೊ ಹಕ್ಕಿಗೂಡಿನಲ್ಲಿ ಕಲಾವಿದನ ಸ್ವಪ್ನತೆ ಮತ್ತು ವಿಜ್ಞಾನಿಯ ತಂತ್ರಜ್ಞಾನದ ಸಮನ್ವಯತೆ ಇದೆ. ನೆಕ್ಸ್ಟ್ 8ನೇ ಪ್ರಶ್ನೆ, ಹರಿದ್ವಾರದಲ್ಲಿ ಏನನ್ನು ನೋಡಬೇಕೆಂಬುದು ಲೇಖಕರ ಗುರಿಯಾಗಿತ್ತು? ಗಂಗಾ ನದಿಯ ಬ್ರಹ್ಮಕುಂಡದಲ್ಲಿ ನಡೆಯುವ ಆರತಿಯನ್ನು ನೋಡಬೇಕೆಂಬುದು ಲೇಖಕರ ಗುರಿಯಾಗಿತ್ತು. ನೆಕ್ಸ್ಟ್ 9ನೆಯ ಪ್ರಶ್ನೆ, ಗೋಪಾಲನು ಶಾಲೆಯಿಂದ ಮನೆಗೆ ಮರಳುವಾಗ ಏಕೆ ಭಯಪಡುತ್ತಿದ್ದನು? ಸೊ ಗೋಪಾಲನು ಶಾಲೆಯಿಂದ ಸಮಯ ಕಾಡಿನ ದಾರಿಯಲ್ಲಿಯೇ ಒಬ್ಬನೇ ಶಾಲೆಯಿಂದ ಮನೆಗೆ ಬರುವಾಗ ಭಯಪಡುತ್ತಿದ್ದನು. ಪ್ರಶ್ನೆ, ಹಾಮಾನಾಯಕರ ಪ್ರಕಾರ ನಮ್ಮ ಹಿರಿಯರು ನಮಗೆ ಏನು ಕಾಣಿಸಿದ್ದಾರೆ? ಸೊ ಅವರ ಪ್ರಕಾರ ನಮ್ಮ ಹಿರಿಯರು ನಮಗೆ ಸೌಜನ್ಯದ ಗೆರೆಯನ್ನು ಕಾಣಿಸಿದ್ದಾರೆ. 11ನೇದು, ನೆಲದಮ್ಮ ನವವಧುವಿನಂತೆ ಸಿಂಗಾರಗೊಳ್ಳುವುದು ಯಾವಾಗ ಅಂತ ಕೇಳಿದರೆ, ಸೊ ಚೈತ್ರ ಮಾಸದಲ್ಲಿ ನೆಲದಮ್ಮ ನವವಧುವಿನಂತೆ ಸಿಂಗಾರಗೊಳ್ಳುತ್ತಾಳೆ. ನೆಕ್ಸ್ಟ್ 12ನೇ ಪ್ರಶ್ನೆ, ಕವಿ ಮಾನವನ ಬದುಕನ್ನು ಇಬ್ಬನಿಯಂತೆ ಇರಬೇಕು ಎಂದು ಏಕೆ ಬಯಸುತ್ತಾರೆ? ಯಾಕೆಂತ ಹೇಳಿದರೆ ರವಿಕಿರಣಗಳಿಗೆ ಸದ್ದಿಲ್ಲದೆ ಕರಗುವ ಇಬ್ಬನಿಯಂತೆ ಶಾಂತವಾಗಿರಬೇಕು ಎಂಬುದನ್ನು ಬಯಸುತ್ತಾರೆ. ನೆಕ್ಸ್ಟ್, ಕುಣಿಗಲ್ ಕೆರೆಯ ಅಂದವನ್ನು ನೋಡಲು ಯಾರು ಬಂದರೆಂದು ಉತ್ಪ್ರೇಕ್ಷಿಸಲಾಗಿದೆ? ಸೊ ಶಿವ ಬಂದನೆಂದು ಉತ್ಪ್ರೇಕ್ಷಿಸಲಾಗಿದೆ. ನೆಕ್ಸ್ಟ್, ಕೆರೆಗಳು ನಿಷ್ಪ್ರಯೋಜಕವಾಗುವುದು ಯಾವಾಗ ಅಂತ ಕೇಳಿದ್ದಾರೆ ಮಕ್ಕಳ. ಸೊ ಕೆರೆಗಳನ್ನು ತೋಡಿದ ಮೇಲೆ ಕೆರೆಯಲ್ಲಿರುವ ನೀರು ಅಂದರೆ ಪುಣ್ಯತೀರ್ಥ ಬರದೇ ಇದ್ದಾಗ ಕೆರೆಗಳು ನಿಷ್ಪ್ರಯೋಜಕ. 15ನೇ ಪ್ರಶ್ನೆ, ಅಕ್ಕ ಮಹಾದೇವಿಯವರು ಹೇಳಿದಂತೆ ಸಂತೆಯೊಳಗೊಂದು ಮನೆಯ ಮಾಡಿದರೆ ಯಾವುದಕ್ಕೆ ನಾಚಬಾರದು? ಸೊ ಶಬ್ದಕ್ಕೆ ನಾವು ನಾಚಬಾರದು. 16ನೇ ಪ್ರಶ್ನೆ, ಉತ್ತರನು ನಿಟ್ಟೂಟದಲ್ಲಿ ಓಡಿದ್ದು ಯಾಕೆ? ಉತ್ತರನು ವಿಶಾಲವಾದ ಕೌರವನ ಸೈನ್ಯವನ್ನು ನೋಡಿ ಜೀವ ಭಯದಿಂದ ನಿಟ್ಟೋಟದಲ್ಲಿ ಓಡ್ತಾನೆ. ನೆಕ್ಸ್ಟ್ ಥರ್ಡ್ ಮೇನ್ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರಿಸಲಿಕ್ಕೆ ಕೇಳಿದ್ದಾರೆ.
ಸೊ ಇಲ್ಲಿ ನಮಗೆ ಒಂದು ಪ್ರಶ್ನೆ ಇದೆ, 17ನೇದು, ನಮ್ಮ ದೇಶದ ರಕ್ಷಣಾ ಪಡೆ ಏಕೆ ಪ್ರಬಲವಾಗಬೇಕು? ಯಾಕೆ ಅಂತ ಹೇಳಿದರೆ, ನಮ್ಮ ದೇಶದ ರಕ್ಷಣೆ ಮಾಡುವವರು ಸೈನಿಕರಾಗಿರ್ತಾರೆ. ಸೈನಿಕರ ಬಲ ಇದ್ದಾಗ ದೇಶದ ರಕ್ಷಣೆ ಸಾಧ್ಯ. ಇಲ್ಲದಿದ್ದರೆ ಬೇರೆ ದೇಶದವರು ಸುಲಭವಾಗಿ ನಮ್ಮ ದೇಶದ ಮೇಲೆ ದುರಾಕ್ರಮಣ ಮಾಡಿ ಯುದ್ಧ ಸಾರಿ ನಮ್ಮನ್ನು ತಮ್ಮ ಗುಲಾಮರನ್ನಾಗಿ ಮಾಡಿಕೊಳ್ಬೋದು. ಹಾಗಾಗಿ ನಮ್ಮ ಸೈನಿಕರು ಪ್ರಬಲರಾಗಿದ್ದರೆ ಮಾತ್ರ ದೇಶದ ರಕ್ಷಣೆ ಮಾಡಲು ಸೊ ಎಲ್ಲರನ್ನ ಹೊಡೆದು ಹಾಕಿ ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಸರ್ವಾಧಿಕಾರಿಯಂತೆ ಮೆರೆಯಬಹುದು. ಆದ್ದರಿಂದ ನಮ್ಮ ರಕ್ಷಣಾ ಪಡೆ ತುಂಬ ಪ್ರಬಲವಾಗಿರಬೇಕು. ನೆಕ್ಸ್ಟು ಹಕ್ಕಿಗೂಡಿನ ವಿಶೇಷತೆಯನ್ನು ಕೇಳಿದ್ದಾರೆ ಮಕ್ಕಳ. ಸೊ ಹಕ್ಕಿಗಳು ಕೌಶಲ್ಯದಿಂದ ಗೂಡು ಕಟ್ಟುವಂತಹ ಚಾಕಚಕ್ಯತೆ ಬೇರಾವುದಕ್ಕೂ ಬಾರದು. ಇಲ್ಲಿ ವಾಸ್ತುಶಿಲ್ಪಿಯ ಕಲ್ಪನೆ ಸಕಾರಗೊಳ್ಳುತ್ತದೆ. ಅನೇಕ ವಸ್ತುಗಳನ್ನು ಸಮನ್ವಯಗೊಳಿಸಿ ಮನೆ ನಿರ್ಮಿಸುವ ಮನೆಯ ಜಾಣ್ಮೆಯು ಕೆಲವೊಮ್ಮೆ ಈ ಚೋಟುದ್ದ ಹಕ್ಕಿಗಳ ಮುಂದೆ ನಾಚುತ್ತವೆ. ಅವು ಸಿಮೆಂಟ್ ಗಾರೆಯಂಥ ವಸ್ತುಗಳಿಗಿಂತಲೂ ಭಿನ್ನವಾದ ವಸ್ತುವನ್ನು ಬಳಸಬಲ್ಲವು. ಒಳಗೋಡೆಯ ಗೋಡೆಯನ್ನು ಪ್ಲಾಸ್ಟರ್ ಮಾಡಬಲ್ಲವು. ಗೂಡನ್ನು ಅಂದಗೊಳಿಸುವ ಸೌಂದರ್ಯ ಪ್ರಜ್ಞೆಯೂ ಸಹ ಅವಕ್ಕಿದೆ. ಹಾಗಾಗಿ ಇವು ಹಕ್ಕಿಗೂಡಿನ ವಿಶೇಷತೆಗಳಾಗಿವೆ ಅಂತೇಳಿ ಬರೆದ್ರೆ ನಿಮಗೆ 2 ಅಂಕ ಸಿಗುತ್ತೆ. ನೆಕ್ಸ್ಟ್, ಹರಿದ್ವಾರವನ್ನು ಲೇಖಕರು ಹೇಗೆ ವರ್ಣಿಸಿದ್ದಾರೆ? ಸೊ ಹರಿದ್ವಾರ ಎಲ್ಲ ತೀರ್ಥಕ್ಷೇತ್ರ ನಗರಗಳಂತೆ ತನ್ನೊಳಗೆ ಪ್ರಾಚೀನತೆಯ ಲಕ್ಷಣವನ್ನು ಉಳಿಸಿಕೊಂಡಿದೆ. ಎರಡೂ ಬದಿಗೆ ಎತ್ತರದ ಮನೆಗಳನ್ನು ಹಬ್ಬಿಸಿಕೊಂಡು ಇಕ್ಕಟ್ಟಾದ ಬೀದಿಗಳ ಸಾಲು, ನಟ್ಟ ನಡುವೆ ತಟ್ಟನೆ ಕಣ್ಣನ್ನು ಸೆಳೆಯುವ ಗುಡಿಗಳು, ಆಶ್ರಮಗಳು, ಧರ್ಮಶಾಲೆಗಳು ಇತ್ಯಾದಿಗಳಿಂದ ಮತ್ತು ಎಲ್ಲ ತೀರ್ಥಕ್ಷೇತ್ರಗಳಿಗೂ ಸಮಾನ ಅಂಶವಾದ ಗಲೀಜುಗಳಿಂದ ಇವು ತನ್ನ ಪ್ರತ್ಯೇಕತೆಯನ್ನು ಕಾಯ್ದುಕೊಂಡಿದೆ ಎಂದು ಲೇಖಕರು ಹರಿದ್ವಾರವನ್ನು ವರ್ಣಿಸಿದ್ದಾರೆ. ನೆಕ್ಸ್ಟ್, ಸಮಾಜ ಜೀವನದ ಪ್ರಧಾನ ಲಕ್ಷಣಗಳನ್ನು ಕೇಳಿದ್ದಾರೆ ಮಕ್ಕಳ. ಸೊ ಒಬ್ಬರು ಇನ್ನೊಬ್ಬರ ಬಳಿಗೆ ಹೋಗಬೇಕಾಗಿ ಬರುವುದು ಸಮಾಜ ಜೀವನದ ಪ್ರಧಾನ ಲಕ್ಷಣ. ದೊಡ್ಡ ಬೇಡಿಕೆಯೊಂದಿಗೆ ಹೋಗಬಹುದು, ಚಿಕ್ಕ ಕೋರಿಕೆಯೊಂದಿಗೆ ಹೋಗಬಹುದು, ಸ್ವಾರ್ಥಕ್ಕಾಗಿ ಹೋಗಬಹುದು, ಕರ್ತವ್ಯ ನಿರ್ವಹಣೆಗಾಗಿ ಹೋಗಬಹುದು. ಉದಾಹರಣೆಗೆ, ಅಂಗಡಿಯ ಗ್ರಾಹಕರು ರೋಗಿಗಳು ವೈದ್ಯರ ಬಳಿಗೆ, ಕಕ್ಷಿದಾರರು ವಕೀಲರಲ್ಲಿಗೆ, ಜನರು ಅಧಿಕಾರಿಗಳ ಬಳಿ ಹೋಗ್ತಾರೆ, ಟಿಕೆಟ್ ಕೇಳಲು ಕಂಡಕ್ಟರ್ ಬಳಿಗೆ, ದೂರು ಕೊಡಲು ಪೊಲೀಸರ ಬಳಿಗೆ ಹೋಗ್ತಾರೆ. ಹೀಗೆ ನಾವು ಒಬ್ಬರಿಂದ ಒಬ್ಬರ ಹತ್ರ ಹೋಗ್ತಾನೆ ಇರ್ತೀವಿ. ಹಾಗಾಗಿ ಇದು ಸಮಾಜ ಜೀವನದ ಪ್ರಧಾನ ಲಕ್ಷಣಗಳು ಅಂತೇಳಿ ಬರಿಬೋದು. ನೆಕ್ಸ್ಟ್, ಕುಣಿಗಲ್ ಕೆರೆ ನೋಡುವವರಿಗೆ ಹೇಗೆ ಕಾಣಿಸ್ತಿತ್ತು? ಸೊ ನೋಡುಗರಿಗೆ ಕುಣಿಗಲ್ ಕೆರೆ ಒಂದು ವೈಭೋಗದಂತೆ ಕಾಣುತ್ತದೆ. ಯಾಕೆಂತ ಹೇಳಿದ್ರೆ, ಕೆರೆಯಲ್ಲಿ ಮೂಡಿ ಬರುವಂತಹ ಚಂದಿರನ ಪ್ರತಿಬಿಂಬ ಕೆರೆಯ ಸೌಂದರ್ಯವನ್ನು ಹೆಚ್ಚಿಸ್ತದೆ. ಕೆರೆಯು ಬಾಳೆಯ ಹಣ್ಣಿನಂತೆ ಬಾಗಿ ನಿಂಬೆ ಹಣ್ಣಿನಂತೆ ತುಂಬಿದೆ. ಕೆರೆಯ ದಂಡೆಯ ಮೇಲೆ ಸಂತೆಗೆ ಹೋಗುವ ದಾರಿ ಮತ್ತು ಅಲ್ಲಿರುವ ಕಲ್ಲಿನ ಕಟ್ಟೆಗಳು ಕೆರೆಯ ಅಂದವನ್ನು ಮತ್ತಷ್ಟು ಸುಂದರವಾಗಿ ಕಾಣುವಂತೆ ಮಾಡಿದೆ. 22ನೇದು, ವೇಷ ಆಚರಣೆಯ ಬಗ್ಗೆ ಸಿದ್ದರಾಮರ ಚಿಂತನೆಗಳನ್ನು ತಿಳಿಸಿ. ಸೊ ಸಿದ್ದರಾಮರು ಈ ವಚನದ ಮೂಲಕ ಮನುಷ್ಯನ ನಡೆನುಡಿಗಳು ಒಂದಾಗಿರಬೇಕು ಎನ್ನುವುದನ್ನು ತಿಳಿಸ್ತಾರೆ. ವೇಷ ಧರಿಸಿದ ಮೇಲೆ ವೇಷದಂತೆ ಆಚರಣೆ ಇರಬೇಕು. ಇಲ್ಲದೆ ಹೋದರೆ ವೇಷಕ್ಕೂ ಆಚರಣೆಗೂ ಸಂಬಂಧನೇ ಇರೋದಿಲ್ಲ. ವೇದಗಳನ್ನು ಅಧ್ಯಯನ ಮಾಡಿದ ಮೇಲೆ ಅದರಲ್ಲಿರುವ ಮೌಲ್ಯಗಳನ್ನು ತಿಳಿದು ಬಳವಡಿಸಿಕೊಂಡು ಜ್ಞಾನಿಯಾಗಬೇಕು. ಇಲ್ಲದಿದ್ದರೆ ಜೀವನ ವ್ಯರ್ಥವಾಗ್ತದೆ. ಸೊ ಅದೇ ರೀತಿ ನಾವು ಕೆರೆಗಳನ್ನು ತೋಡಿದ ಮೇಲೆ ಅದರಲ್ಲಿ ನೀರು ಬರದೇ ಇದ್ದರೆ ಕೆರೆಗಳು ವ್ಯರ್ಥವಾಗ್ತವೆ. ಅದರಿಂದ ನಮ್ಮ ನಡೆನುಡಿ ಒಂದಾಗಿರಬೇಕೆಂದು ಸಿದ್ದರಾಮರು ಹೇಳಿದ್ದಾರೆ. ನೆಕ್ಸ್ಟು, ಹಾವನ್ನು ಕಂಡ ವೈದ್ಯರ ತಲೆಯಲ್ಲಿ ಮೂಡಿದ ವಿಚಾರಗಳೇನು? ಹಾವಿನಷ್ಟು ದುಷ್ಟ ಜಂತು ಕೆಣಕದೆ ಯಾರನ್ನೂ ಹಿಂಸಿಸದು. ಮನುಷ್ಯ ಸುಮ್ಮನೆ ಬಿಡುವನೆ. ಅವನ ಆಸೆಯ ಹಾವು ಯಾರು ಕೆಣಕದಿದ್ದರೂ ಎಲ್ಲರನ್ನ ಕಡಿಯುವುದು. ಕಳ್ಳನು ಮೊದಲ ಬಾರಿ ಸಾಮ್ರಾಟನವರೆಗೆ ಎಲ್ಲರಿಗೂ ಆಸೆ, ಎಲ್ಲರಿಗೂ ಸ್ವಾರ್ಥ ಲೋಭ. ತಮ್ಮ ರತ್ನಗಳಿಗೆ ಏಕೆ ಇರಬಾರದು, ಅವಳು ಲೋಕದ ಮನುಷ್ಯರಲ್ಲಿ ಒಬ್ಬಳಲ್ಲವೆಂಬ ವಿಚಾರಗಳನ್ನು ಹಾವು ಕಂಡು ವೈದ್ಯರ ತಲೆಯಲ್ಲಿ ಮೂಡಿದವು. ನೆಕ್ಸ್ಟ್, ಕನ್ನಡಿಗರ ಕಾವ್ಯ ರಚನಾ ಶೈಲಿಯನ್ನು ಕವಿ ಹೇಗೆ ವರ್ಣಿಸಿದ್ದಾರೆ ನೋಡಿ. ಆನ್ಸರ್ ಇದಿಷ್ಟಿದೆ. ಇಷ್ಟು ರೀತಿ ಬರೀಲಿಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ 4th ಮೇನಿಗೆ ಬಂದರೆ ಲೇಖಕರ ಪರಿಚಯ ವಾಕ್ಯ ರೂಪದಲ್ಲಿ ಬರೀಬೇಕು. ನಿಮಗೆ ಒಬ್ಬರು ಲೇಖಕರ ಬಗ್ಗೆ ಕೊಡ್ತಾರೆ ಮಕ್ಕಳ. ಸೊ ಇಲ್ಲಿ ನಮಗೆ ಆರ್. ಮಿತ್ರ ಅವರ ಬಗ್ಗೆ ಕೇಳಿದ್ದಾರೆ. ಇವರ ಸಂಪೂರ್ಣ ಹೆಸರು ಹಕ್ಕಿ ಹೆಬ್ಬಾಳು ರಾಮಣ್ಣ ಮಿತ್ರ. ಸೊ ಇವರು 1935ರಲ್ಲಿ ಮಂಡ್ಯ ಜಿಲ್ಲೆಯ ಹಕ್ಕಿ ಹೆಬ್ಬಾಳು ಎಂಬಲ್ಲಿ ಜನಿಸ್ತಾರೆ. ಇವರು ಅರತಕ್ಷತೆ ಮತ್ತು ಇತರ ಪ್ರಬಂಧಗಳು, ನಾನೇಕೆ ಕೊರೆಯುತ್ತೇನೆ ಮತ್ತು ಇತರ ಪ್ರಬಂಧಗಳು, ಚಂದೋಮಿತ್ರ, ಕನ್ನಡ ಮೇಘದೂತ, ಮಹಾಭಾರತ, ಪಾತ್ರ ಸಂಗತಿಗಳು,
ವಚನಕಾರರು ಮತ್ತು ಶಬ್ದಕಲ್ಪ, ಒಳನೋಟಗಳು, ಈ ರೀತಿ ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ನವರತ್ನಂ ಪ್ರಶಸ್ತಿ, ವರ್ಧಮಾನ ಪ್ರಶಸ್ತಿ, ಕಾವ್ಯಾನಂದ ಪುರಸ್ಕಾರ, ಗೊರೂರು ಸಾಹಿತ್ಯ ಮತ್ತು ಧರ್ಮಶ್ರೀ ನಗೆರಾಜ ಪ್ರಶಸ್ತಿಗಳು ಸಂದಿವೆ. ಸೊ ಈ ರೀತಿ ವಾಕ್ಯ ರೂಪದಲ್ಲಿ ಬರೆದ್ರೆ ನಿಮಗೆ 3 ಅಂಕಗಳು ಸಿಗ್ತದೆ. ತದನಂತರ ನಿಮಗೆ ಒಂದು ಪದ್ಯ ಇರುತ್ತೆ ಮಕ್ಕಳ. ಸೊ ಯಾವುದು ಬರುತ್ತೆ ಪದ್ಯದ ಸಾರಾಂಶ ಇದೆ ನಿಮಗಿಲ್ಲಿ. ತಟ್ಟೆಯೊಳ ಕರ್ಪೂರ ಮೌನದಲ್ಲಿ ಕರಗುವಲು, ದೀಪದೆದುರಿಗೆ ತಿಮಿರಿ ಸರಿಯುವಂತೆ ಶಾಂತಿಯಲ್ಲಿ ಬದುಕಿನಿ ಕರ್ತವ್ಯವನ್ನು ಮುಗಿಸು, ಕೂಗಾಡಿ ಹೋರಾಡಿ ಫಲವದೇನು. ಸೊ ಈ ಒಂದು ಪದ್ಯ ಭಾಗವನ್ನು CP ಕೃಷ್ಣಕುಮಾರ್ ಅವರ ಬರೆದ ಬೊಗಸೆ ಕವನ ಸಂಕಲನದಿಂದ ಆರಿಸಲಾದ ಸದ್ದು ಮಾಡದಿರು ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಸೊ ಇಲ್ಲಿ CPK ಅವರು ಸದ್ದು ಗದ್ದಲವೆಂಬ ಬಿರುದು ಪ್ರಶಸ್ತಿಗಳಿಲ್ಲದೆ ಜೀವನದ ಗುರಿ ಎಂಬ ಬಂದರನ್ನು ಸೇರು, ಹೇಗೆ ಆರತಿಯ ಕರ್ಪೂರ ತಟ್ಟೆಯೊಳಗೆ ಕರಗ್ತದೋ, ದೀಪದೆದುರು ಕತ್ತಲೆ ನಿಲ್ಲದೆ ಸರಿದು ಹೋಗ್ತದೆಯೋ, ಅದರಂತೆ ನೀನು ಬದುಕಿನಲ್ಲಿ ನಿನ್ನ ಕರ್ತವ್ಯವನ್ನು ಶಾಂತ ರೀತಿಯಿಂದ ಮಾಡಿ ಮುಗಿಸಬೇಕು. ಮಾಡುವ ಕೆಲಸವನ್ನು ಯಾರಿಗೂ ಅರಿವಾಗದಂತೆ ಮಾಡಬೇಕು. ನಾವು ಮಾಡುವ ಕರ್ತವ್ಯನ ಕೂಗಾಡಿ ಹೋರಾಡಿ ಮಾಡುವುದರಿಂದ ಫಲವಿಲ್ಲ ಅಂತ ಹೇಳಿ ತಿಳಿಸಿದ್ದಾರೆ. ಈ ರೀತಿ ಬರೆದ್ರೆ ನಿಮಗೆ ಪೂರ್ಣ ಅಂಕಗಳು ಸಿಗ್ತದೆ. ನೆಕ್ಸ್ಟು ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯವನ್ನು ಕೇಳಿದ್ದಾರೆ ಮಕ್ಕಳ. ಸೊ 27ನೇ ಪ್ರಶ್ನೆ ನಿಮಗೆ, ಕುಣಿಗಲ್ ಕೆರೆಯು ಬಾಳೆಯ ಹಣ್ಣಿನಂತೆ ಬಾಗಿದೆ. ಸೊ ಇಲ್ಲೇನು ಮಾಡಿದ್ದಾರೆ ಅಂದರೆ ಕುಣಿಗಲ್ ಕೆರೆಯನ್ನು ಬಾಳೆಹಣ್ಣಿಗೆ ಹೋಲಿಸಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಉಪಮಾಲಂಕಾರ ಆಗುತ್ತೆ. ಲಕ್ಷಣ ಒಂದು ಮತ್ತೊಂದರಂತೆ ಇದೆ ಎಂದು ಹೋಲಿಸಿ ವರ್ಣಿಸುವುದನ್ನು ಉಪಮಾಲಂಕಾರ ಅಂತ ಹೇಳಲಾಗ್ತದೆ. ಉಪಮೇಯ ಕುಣಿಗಲ್ ಕೆರೆ, ಉಪಮಾನ ಬಾಳೆಯ ಹಣ್ಣು, ಉಪಮವಾಚಕ ಅಂತೆ ಸಮಾನ ಧರ್ಮ ಬಾಗಿರೋದು. ಇದಿಷ್ಟು ಬರೆದು ಸಮನ್ವಯವನ್ನು ಬರೀರಿ. ಉಪಮೇಯವಾದ ಕುಣಿಗಲ್ ಕೆರೆಯನ್ನು ಉಪಮಾನವಾದ ಬಾಳೆಯ ಹಣ್ಣಿಗೆ ಅಂತೆ ಎಂಬ ಉಪವಾಚಕದ ಮೂಲಕ ಬಾಗಿರುವುದು ಎಂಬ ಸಮಾನ ಧರ್ಮದೊಂದಿಗೆ ಹೋಲಿಸಿ ವರ್ಣಿಸುವುದರಿಂದ ಇದು ಒಂದು ಉಪಮಾಲಂಕಾರವಾಗಿದೆ. ಇದಿಷ್ಟು ಬರೆದ್ರೆ ನಿಮಗೆ 3 ಅಂಕಗಳು ಸಿಗ್ತದೆ. ನೆಕ್ಸ್ಟ್ ಗಾದೆ ಕೇಳಿದ್ದಾರೆ ಮಕ್ಕಳ. ಶಕ್ತಿಗಿಂತ ಯುಕ್ತಿ ಮೇಲೂ ತಾಳಿದವನು ಬಾಳಿಯನು. ಯಾವುದಾದ್ರೂ ಒಂದು ಬರಿಬೇಕು. ಫಸ್ಟ್ ಗಾದೆಯನ್ನು ಮಹತ್ವವನ್ನು ನಾನು ಆಲ್ರೆಡಿ ಗಾದೆಗಳ ಬಗ್ಗೆನೇ ನಿಮಗೆ ಪ್ರಬಂಧ ಮತ್ತು ಗಾದೆಗಳ ಬಗ್ಗೆನೇ ತಿಳಿಸ್ಕೊಟ್ಟಿದ್ದೀನಿ. ಸೊ ಅವುಗಳನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಯಾವ ರೀತಿ ಬರೆಯೋದು ಅಂತ ಹೇಳಿ. ನೆಕ್ಸ್ಟ್ ಸಂದರ್ಭ ಸ್ವಾರಸ್ಯ. ಇಲ್ಲಿ ನೀವು ಫಸ್ಟು ಕೇಳಿದಾರಲ್ವ ಮಕ್ಕಳ, ಫಸ್ಟು ಆಯ್ಕೆಯನ್ನು ಬರಿಬೇಕು. ಕೃತಿ, ಕರ್ತೃ ಮತ್ತು ಪಠ್ಯದ ಹೆಸರಿಗೆ 1 ಅಂಕ, ಯಾರಿಗೆ ಸಂದರ್ಭಕ್ಕೆ 1 ಅಂಕ, ಭಾಷಾ ಶೈಲಿ ಪದಬಂಧಗಳಿಗೆ 1 ಅಂಕ. ಸೊ ನೀವು ಇಲ್ಲಿ ಸಂದರ್ಭ ಸ್ವಾರಸ್ಯ ಬರಿಬೇಕಾದ್ರೆ ಇಲ್ಲಿ ನೋಡಿ ಫಸ್ಟ್ ಕ್ವಶನ್ ಕೇಳಿದರೆ, ಅವರ ಬಾಹ್ಯ ಕಣ್ಣು ಅಳಿಸಿದ್ದರೂ ಅಂತರಂಗದ ಕಣ್ಣು ಅರಳಿತ್ತು. ಸೊ ಈ ವಾಕ್ಯವನ್ನು ರಮೇಶ ಗೌಡ, ಮಲ್ಲನಗೌಡ, ಕಲ್ಲನಗೌಡ ಅವರು ಬರೆದ ಗಾನಯೋಗಿ ಪಂಡಿತ ಪುಟ್ಟರಾಜು ಗವಾಯಿ ಎಂಬ ಪದ್ಯದಿಂದ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ. ಸೊ ಪಂಚಾಕ್ಷರಿ ಗುರುಗಳು ಹಾಗೂ ಪುಟ್ಟರಾಜು ಗುರು ಶಿಷ್ಯರ ಸಂಬಂಧವನ್ನು ಕುರಿತು ಹೇಳುವಾಗ ಈ ಮಾತು ಬಂದಿದೆ. ಅಲ್ಲಿಗೆ ಯಾರ್ಯಾರಿಗೆ ಹೇಳಿದ್ರೆ ಆಯಿತು. ಸೊ ಪಂಚಾಕ್ಷರಿ ಗವಾಯಿಗಳು ಶಿಷ್ಯತ್ವ ಪಡೆದ ಬಾಲಕ ಪುಟ್ಟಯ್ಯ ಪಂಚಾಕ್ಷರಿ ಗುರುಗಳನ್ನು ಅನುಸರಿಸಬೇಕು. ಅವರ ನುಡಿಯೇ ನನಗೆ ಮಂತ್ರ, ಅವರ ನಡೆಯೇ ನನಗೆ ಆಚಾರವಾಗಬೇಕು ಎಂದು ನಿರ್ಧರಿಸ್ತಾನೆ. ತನ್ನ ಸಹಪಾಠಿಗಳಿಗಿಂತ ಬಲು ಬೇಗ ಗುರುಗಳನ್ನು ಹೇಳುತ್ತಿದ್ದುದನ್ನು ಗಳಿಸಿಕೊಂಡು ಅವರ ಬಾಹ್ಯ ಕಣ್ಣು ಅಳಿಸಿದ್ದರೂ ಸಹ ಅಂತರಂಗದ ಕಣ್ಣು ಹರಳಿತ್ತು. ಈ ಮಾತಿನಲ್ಲಿ ಗುರು ಶಿಷ್ಯರ ನಡುವಿನ ಅವಿನಾಭಾವ ಸಂಬಂಧ ಸ್ವಾರಸ್ಯಕರವಾಗಿ ವ್ಯಕ್ತಗೊಂಡಿದೆ. ಇದಿಷ್ಟು ಬರೆದ್ರೆ ನಿಮಗೆ ಕಂಪ್ಲೀಟ್ 3 ಅಂಕ ಸಿಗ್ತದೆ. ನೆಕ್ಸ್ಟ್, ನಿಜವಾದ ಶಿಕ್ಷಕನಿಗೆ ಸ್ವಂತ ಮಕ್ಕಳಿಗಿಂತ ವಿದ್ಯಾರ್ಥಿಯೇ ಹೆಚ್ಚು ಪ್ರಿಯರಾಗಿರ್ತಾರೆ. ಸೊ ಈ ವಾಕ್ಯವನ್ನು ಡಾಕ್ಟರ್ ಗುರುರಾಜ್ ಕರ್ಜಗಿಯವರ ಕರುಣಾಳು ಬಾಬೆಳಕೆ ಅಂಕಣ ಬರಹದಿಂದ ಆರಿಸಲಾದ ಕಾಫಿ ಕಪ್ಪು ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸೊ ಗುರು ಶಿಷ್ಯರ ಭಾವನಾತ್ಮಕ ಸಂಬಂಧ ಹೇಗಿರಬೇಕು ಎಂದು ಹೇಳುವಾಗ ಲೇಖಕರು ಈ ಮಾತನ್ನು ಹೇಳುತ್ತಾರೆ. ಸೊ ಹಳೆಯ ವಿದ್ಯಾರ್ಥಿಗಳು ತಮ್ಮ ಹೆಡ್ ಮಾಸ್ಟರ್ರ ಮನೆಗೆ ಹೋದರು. ಅವರು ನಿವೃತ್ತಿಯಾಗಿ ಎಷ್ಟು ವರ್ಷಗಳಾದರೂ ವಿದ್ಯಾರ್ಥಿಗಳನ್ನು ನೋಡಿ ಸಂತೋಷಗೊಳ್ಳುತ್ತಾರೆ. ಅವರಿಗೆ ಸ್ವಂತ ಮಕ್ಕಳಿಗಿಂತ ವಿದ್ಯಾರ್ಥಿಗಳೇ ಹೆಚ್ಚು ಪ್ರಿಯರಾಗಿರ್ತಾರೆ. ಏಕೆಂದರೆ ಗುರುಗಳು ತಂದೆಯ ಸ್ಥಾನದಲ್ಲಿ ನಿಂತು ಮಾರ್ಗದರ್ಶನ ನೀಡುತ್ತಾರೆ, ಬದುಕಿನ ಪಾಠ ಕಲಿಸುತ್ತಾರೆ. ಗುರು ಶಿಷ್ಯರ ಸಂಬಂಧ ಮತ್ತು ಮಾರ್ಗದರ್ಶನದ ಅರ್ಥಪೂರ್ಣವಾಗಿ ತಿಳಿಸಿದ್ದಾರೆ. ಸೊ ಅದಷ್ಟನ್ನು ಬರೀಬೇಕು. ನೆಕ್ಸ್ಟ್, ದನಗಳನ್ನು ಕಾಯುತ್ತಾ ಇನ್ನೆಲ್ಲಿಗೆ ಹೋದನೋ ಏನೋ. ಸೊ ಇದನ್ನು ಕುವೆಂಪು ಬರೆದಿರುವ ನನ್ನ ಗೋಪಾಲ ನಾಟಕದಿಂದ ಆಯ್ದ ನನ್ನ ಗೋಪಾಲ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸೊ ಯಾವಾಗ ಬಂತು ಈ ಮಾತು, ಇದನ್ನು ಪೂರ್ತಿಯಾಗಿ ಬರೀರಿ. ನೆಕ್ಸ್ಟು ಎಲ್ಲರೆದೆಗಳ ತುಂಬು ಸವಿಚೈತ್ರವು. ಬಸವರಾಜ ಸಬರವರ ಸಿಸಿಫಸರ ಸತ್ತು ಸಂಕಲನದಿಂದ ಆಯ್ದ ಸವಿಚೈತ್ರ ಪದ್ಯದಿಂದ ತಗೊಳ್ಳಲಾಗಿದೆ. ಸೊ ಯಾರಿಗೆ ಹೇಳ್ತಾರೆ ಬರಿಬೇಕು ಮಕ್ಕಳ. ಸೊ ಬಹಳ ಈಸಿ ಇದೆ ಮಕ್ಕಳ.
ನರಿವೋಲು ಹಲುಗಿರಿಯೇ ಬಿಡುವೆನೆ. ಸೊ ಇಲ್ಲಿ ನಿಮಗೆ ಒಟ್ಟು 5 ಅಷ್ಟೇ ಮಕ್ಕಳ ನಿಮಗೆ ಇರುವಂತಹ ಸಂದರ್ಭಗಳು. ಈಸಿಯಾಗಿ ನೀವು 15 ಅಂಕಗಳನ್ನು ಇಲ್ಲಿ ಗಳಿಸ್ಕೋಬೋದು. ನೆಕ್ಸ್ಟ್ ತಪ್ಪಿಲ್ಲದೆ ಪೂರ್ಣ ಇದಾಗಿ ಸಾಲುಗಳಿಗೆ ಒಟ್ಟಾರೆ 4 ಅಂಕ ಸಿಗ್ತದೆ. ಪದ್ಯ ಭಾಗ ಬರಿಬೇಕು. 2 ಪದ್ಯ ಕೊಟ್ಟಿರ್ತಾರೆ ನೋಡಿ. ಇಲ್ಲಿ ನಿಮಗೆ 4 ಲೈನ್ ಇರುತ್ತೆ. ಒಂದು ಮಿಸ್ಟೇಕ್ಸ್ ಆಗದೆ ಬರೆದ್ರೆ 4 ಅಂಕ ಸಿಗ್ತದೆ. ನೆಕ್ಸ್ಟು 7-8 ವಾಕ್ಯದಲ್ಲಿ ಉತ್ತರಿಸಲಿಕ್ಕೆ ಇದೆ. ಇಲ್ಲಿ ಅಡಿಗರ ಪ್ರಕಾರ ಜೀವನ ಯಾವಾಗ ಸಾರ್ಥಕವಾಗ್ತದೆ, ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಥವಾ ಗುರಿ ಪದ್ಯದ ಸಾರಾಂಶವನ್ನು ಕೇಳಿದ್ದಾರೆ. ಸೊ 2ರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಮಕ್ಕಳ ಬರಿಬೇಕು. ನೋಡಿ ನಿಮಗೆ ಆನ್ಸರ್ ಡಿಸ್ಪ್ಲೇ ಮೇಲೆ ಕಾಣಿಸ್ತಿದೆಯಲ್ಲ, ಇದಿಷ್ಟನ್ನು ಬರೀರಿ. ನೀವೇನು ರಾಶಿ ಪುಟಗಟ್ಟಲೆ ಬರಿಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇದಿಷ್ಟು ಬರೆದ್ರೆ ಸಾಕು, ನಿಮಗೆ ಪೂರ್ಣ ಅಂಕಗಳು ನಿಮಗಲ್ಲಿ ಸಿಗ್ತದೆ. ನೆಕ್ಸ್ಟ್ ನಿಮಗೆ ಅಲ್ಲಿ ಗದ್ಯ ಭಾಗವನ್ನು ಕೊಟ್ಟಿರ್ತಾರೆ. ಗದ್ಯ ಭಾಗವನ್ನು ಓದ್ಕೊಳ್ಬೇಕು. 2 ಪ್ರಶ್ನೆ ನಿಮ್ಗೆ ಗೊತ್ತಾಗಲಿಲ್ವಾ, ಆ ಪ್ರಶ್ನೆ ಓದ್ಕೊಳ್ಳಿ. ಬೀರಬಲ್ಲ ಮಹಾರಾಜನ ಚಿಂತೆಯನ್ನು ಹೇಗೆ ದೂರು ಮಾಡಿದನು. ಸೊ ಅಲ್ಲೇ ಇರ್ತದೆ ಈ ರೀತಿ ಚಿಂತೆಯನ್ನು ದೂರು ಮಾಡಿದನು ಅಂತ. ಆ ಆನ್ಸರ್ನಲ್ಲಿ ಮಾರ್ಕ್ ಮಾಡ್ಕೊಂಬರೀರಿ ಮಕ್ಕಳ. ಏನೂ ಬರ್ದಲೇ ಇರೋ ಮಕ್ಕಳಿಗೆ ನಾನು ಹೇಳ್ತಾ ಇರೋದು. ಸೊ ಗೊತ್ತಿರೋರಿಗೆ ಈಸಿಯಾಗಿ ಆನ್ಸರನ್ನು ಬರೆದು 4 ಅಂಕವನ್ನು ತೆಗೆದುಕೊಳ್ಬೋದು. ನೆಕ್ಸ್ಟ್ ಪ್ರಬಂಧ ಬರವಣಿಗೆ ಇರುತ್ತೆ. ಸೊ 2 ಕೊಟ್ಟಿರ್ತಾರೆ, ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಬೇಕು. ಫಸ್ಟ್ ಪೀಠಿಕೆಯನ್ನು ಬರಿಬೇಕು ಮಕ್ಕಳ. ಇಂಟ್ರಡಕ್ಷನನ್ನು ಬರೀರಿ. ತದನಂತರ ವಿಷಯ ನಿರೂಪಣೆಯನ್ನು ಬರಿಬೇಕು. ಆನಂತರ ನಿಮ್ಮ ಮುಕ್ತಾಯವನ್ನು ಮಾಡಿದ್ರೆ ನಿಮಗೆ 4 ಅಂಕಗಳು ಪೂರ್ಣವಾಗಿ ಸಿಗ್ತದೆ. ಆ್ಯಂಡ್ ಲಾಸ್ಟ್ ಲೆಟರ್ ಬಂದರೂ ಪತ್ರಲೇಖನ 5 ಅಂಕಕ್ಕೆ ಇರ್ತದೆ ಮಕ್ಕಳ. 2 ಪತ್ರ ಕೊಟ್ಟಿರ್ತಾರೆ. ಒಂದು ವ್ಯಾವಹಾರಿಕ ಪತ್ರ, ಇನ್ನೊಂದು ವೈಯಕ್ತಿಕ ಪತ್ರ. ಬೆಟರ್ ವೈಯಕ್ತಿಕ ಪತ್ರವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಏಕೆಂದರೆ ಆಲ್ರೆಡಿ ಪ್ಯಾಟ್ರನ್ ಸೇಮ್ ಇರುತ್ತೆ. ವ್ಯಾವಹಾರಿಕಕ್ಕಾದರೆ ಅವರೇ ಒಂದು ವಿಷಯವನ್ನು ಕೊಟ್ಟಿರ್ತಾರೆ. ಆ ವಿಷಯದ ಮೇಲೆ ನೀವು ಪತ್ರದ ಪ್ಯಾಟ್ರನ್ ಸೇಮ್ ಇರ್ತದೆ. ಪತ್ರದ ಒಡಲು ಬರಿಬೇಕಾದ್ರೆ ನಿಮಗೆ ಪದಗಳು ಬರೀಲಿಕ್ಕೆ ಗೊತ್ತಾಗಲಿಲ್ಲ ಅಂದರೆ ಸೊ ನೀವು ವ್ಯಾವಹಾರಿಕ ಪತ್ರವನ್ನೇ ಅಭ್ಯಾಸ ಮಾಡ್ಕೊಳ್ಳಿ. ಮತ್ತು ಅವರು ಏನು ಅಡ್ರೆಸ್ಸನ್ನು ವಿಳಾಸ ಕೊಟ್ಟಿರ್ತಾರೆ ಆ ವಿಳಾಸವನ್ನು ಹಾಕಿ ಸ್ಥಳ, ದಿನಾಂಕ ಅದೆಲ್ಲವನ್ನು ಬರೀರಿ. ಪತ್ರದ ಒಡಲು ಕರೆಕ್ಟಾಗಿ ಬರೀರಿ. ಕೊನೆಗೆ ಮುಕ್ತಾಯ ಹಾಕಬೇಕು. ಎಲ್ಲ ಕರೆಕ್ಟಾಗಿ ಬರೆದ್ರೆ ನಿಮಗೆ 5 ಅಂಕಗಳು ಸಿಗ್ತದೆ. ಇದೇ ರೀತಿ ಬರಿಬೇಕು. ನಿಮ್ಮ ಅಂಕಗಳು ಸಹ ಇದೇ ರೀತಿ ಹಂಚಿಕೆಯಾಗೋದು. ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಇನ್ನೇನು ಕೆಲವು ದಿನಗಳಲ್ಲಿ ನಿಮ್ಮ ಎಕ್ಸಾಮ್ ಬರ್ತದೆ ಮಕ್ಕಳು. ಹಾಗಾಗಿ ಪ್ರಾಕ್ಟೀಸ್ ಆಗಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.